ಅಲ್ಲೇನೋ ಅದೇ ವಿಂಡೋಸ್ ಕಳೆದ 25 ವರ್ಷಗಳು ಏನು JDS ಪಕ್ಷ ಸ್ಥಾಪನೆ ಆಗಿ 25 ವರ್ಷಗಳ ಪೂರೈಸಿ ಸಾಂಕೇತಿಕವಾಗಿ JP ಭವನದಲ್ಲಿ ಕಳೆದ ವಾರ ನಾವೇನು ರಾಷ್ಟ್ರೀಯ ಕಾರ್ಯಕಾರಿಣಿ ಪರಿಷತ್ ಸಭೆಯನ್ನು ಮಾಡಿದ್ವಿ. ನಮ್ಮ ಪಕ್ಷದಲ್ಲಿ ನಿರ್ಣಯ ಆಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ 224 ಕ್ಷೇತ್ರಗಳಲ್ಲಿ ಕೂಡ 25ನೇ ವರ್ಷದ ರಜತ ಮಹೋತ್ಸವವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಾಗಾಗಿ ನಾನು ಇತ್ತೀಚೆಗೆ ಕೋರ್ ಕಮಿಟಿ ಅಧ್ಯಕ್ಷನಾಗಿರೋದ್ರಿಂದ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇದಾಗಿ ಮಾಡಬೇಕು, ಇಲ್ಲಿಂದನೇ ಪ್ರಾರಂಭ ಆಗಬೇಕು ಅಂತೇಳಿ ನಾವೆಲ್ಲ ನಮ್ಮ ಎಲ್ಲ ಮುಖಂಡರು ಸೇರಿ ನಾಳೆ 29ನೇ ತಾರೀಕು ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಮತ್ತು ಸ್ಥಳ ಕೂಡ ನಿಗದಿ ಮಾಡಿದ್ವಿ. ನಾನು 2-3 ದಿವಸದಿಂದ ನಾನು ಇರಲಿಲ್ಲ. ನಮ್ಮ ಎಲ್ಲ ಮುಖಂಡರು ಸೇರಿ ಆ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡಿದ್ರು. ಇವತ್ತು ಸಂಜೆವರೆಗೂ ಕೂಡ JP ಭವನದಲ್ಲೇ ಇದ್ದೆ. ಹಾಗಾಗಿ ಈ ಸಿದ್ಧತೆಗಳನ್ನ ಕೊನೆಯದಾಗಿ ಒಂದು ಪರಿಶೀಲನೆ ಮಾಡೋಣ ಅಂಥೇಳಿ ಇವತ್ತು ಬಂದು ಎಲ್ಲ ಅಚ್ಚುಕಟ್ಟಾಗಿ JDS ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ, ಪ್ರಧಾನಮಂತ್ರಿಗಳಿದ್ದಾಗ ಅವರ ಕೊಡುಗೆಗಳು ಕರ್ನಾಟಕ ರಾಜ್ಯಕ್ಕೆ ಏನೆಲ್ಲ ಸಿಕ್ಕಿದೆ, ದೇಶಕ್ಕೆ ಏನೆಲ್ಲ ಸಿಕ್ಕಿದೆ ಮತ್ತು ಕುಮಾರಸ್ವಾಮಿ ಅವರು ಕೂಡ 2 ಬಾರಿ ಮುಖ್ಯಮಂತ್ರಿಗಳಾಗಿ ಅವರ ಕೊಡುಗೆಗಳೇನು ಈ ರಾಜ್ಯಕ್ಕೆ ಅನ್ನುವಂಥದ್ದನ್ನೆಲ್ಲ ಕೂಡ ಅಲ್ಲಿ ಒಂದು ಫ್ಲೋರಲ್ಲಿ ಒಂದು ಎಕ್ಸಿಬಿಷನ್ ವಸ್ತು ಪ್ರದರ್ಶನಿಕೆ ಅನ್ನುವಂಥ ಅದೇನು ಮಾಡಿದ್ವಿ. ಅವರ ಒಂದು ಭಾವಚಿತ್ರಗಳಿರ್ಬೋದು, ಅವರ ಕಾರ್ಯಕ್ರಮಗಳು ಆ ಎಕ್ಸಿಬಿಷನಲ್ಲಿ ಯಾರಲ್ಲಿ ಬಂದಂಥವರೆಲ್ಲರೂ ಕೂಡ ಆ ಒಂದು ಫ್ಲೋರ್ಗೆ ಊಟದ ಸಮಯದಲ್ಲಿ ಅಥವಾ ಅದಕ್ಕೆ ಮೊದಲು ಯಾವಾಗ ಒಂದು ಸಂದರ್ಭ ಅವರೆಲ್ಲವನ್ನು ಕೂಡ ಏನೇನು ಕಾರ್ಯಕ್ರಮ, ಯಾಕಂದರೆ ಭಾಳಷ್ಟು ಕಾರ್ಯಕ್ರಮಗಳು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಭಾಳ ಜನರು JDS ಏನು ಮಾಡಿದೆ ಅಂತ ಹೇಳ್ತಾರೆ. ಹಾಗಾಗಿ JDS ಏನು ಮಾಡಿದೆ ಅನ್ನುವಂಥದ್ದನ್ನು ಆ ಒಂದು ಫ್ಲೋರಲ್ಲಿ ಪೂರ್ತಿ ಏನು ನಾವು ಹಾಕಿದ್ದೀವಿ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ JDS ಕೊಡುಗೆ ಏನು, ದೇವೇಗೌಡರ ಕೊಡುಗೆ ಏನು, ಕುಮಾರಸ್ವಾಮಿ ಅವರ ಕೊಡುಗೆ ಏನು ಅನ್ನುವಂಥದ್ದನ್ನು ಅಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಒಟ್ಟಾರೆ ನಾವು ಆ ಒಂದು ಸಿದ್ಧತೆಗಳ ಒಂದು ಪರಿಶೀಲನೆ, ನನಗಂತೂ ಭಾಳ ಖುಷಿ ಏನು ಅಂದರೆ ನಮ್ಮ ಎಲ್ಲ ಮುಖಂಡರು ಸೇರಿ ನನ್ನ ಅನುಪಸ್ಥಿತಿಯಲ್ಲಿ ಅವರು ಎಲ್ಲರೂ ಕೂಡ ಅದನ್ನು ಏನೇನು ಮಾಡಬೇಕು, ಬ್ಯಾನರ್ಗಳು ಕಟ್ಟೋದಿರ್ಬೋದು, ಎಲ್ಲೆಲ್ಲಿ ಕಟ್ಟಿಸ್ಬೇಕು, ಫ್ಲಾಗ್ಗಳು, ಇದೆಲ್ಲ ಏನೇನು ವ್ಯವಸ್ಥೆಗಳು ಮಾಡ್ಕೊಬೇಕು ಇವೆಲ್ಲವನ್ನು ಕೂಡ ನಮ್ಮ ಎಲ್ಲ ಮುಖಂಡರು ಕೂಡ ನಗರ ಭಾಗದಲ್ಲಿರ್ತಕ್ಕಂಥ ಮುಖಂಡರು, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥವ್ರು, ಹೆಚ್ಚಾಗಿ ನಗರ ಭಾಗದಲ್ಲಿರ್ತಕ್ಕಂಥವ್ರು ಕೂಡ ಇದರ ಉಸ್ತುವಾರಿ ವಹಿಸಿ ಇದನ್ನೆಲ್ಲ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಅದೇ ಕೊನೆಯದಾಗಿ ನಾವೊಂದು ಪರಿಶೀಲನೆ ಮಾಡೋಣ ಅಂತೇಳಿ ಇವತ್ತು ಬಂದಿದ್ದೀವಿ. ನಾಳೆ ಬೆಳಗ್ಗೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು 25 ವರ್ಷಗಳ ರಜತ ಮಹೋತ್ಸವ ಸಂಭ್ರಮದಲ್ಲಿ ಭಾಗಿಯಾಗಬೇಕು. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ಹಿತೈಷಿಗಳು, JDS ಪಕ್ಷದ ಹಿತೈಷಿಗಳು ಇವರೆಲ್ಲರೂ ಕೂಡ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅಂತೇಳಿ ಇವತ್ತು ಎಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ. ಬೆಳಗ್ಗೆ ನಮಗೆ ಅಲ್ಲಿ 9 ಗಂಟೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಹುಶಃ ನಾವು ಪೂಜಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ 9:30-10 ಗಂಟೆಗೆ ನಾವು ಕಾರ್ಯಕ್ರಮ ಅಲ್ಲಿಂದ ಪಾದಯಾತ್ರೆ ಮೂಲಕ ನಗರ ಭಾಗದಲ್ಲಿ ಬಂದು ಈಗ ಅದೆಲ್ಲ ರೂಟ್ ಮ್ಯಾಪ್ ಕೂಡ ಅದೆಲ್ಲ ಮಾಡಿದ್ದಾರೆ. ಆ ರೂಟ್ ಮ್ಯಾಪ್ ಪ್ರಕಾರ ಬಂದು ಇಲ್ಲಿ ಸ್ಥಳವನ್ನು ತಲುಪಿ ಇಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಇರ್ತಾರೆ. ಮತ್ತು ಇವರು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ SC ಘಟಕದ ರಾಜ್ಯಾಧ್ಯಕ್ಷರಾದಂಥ ಅನ್ನದಾನಿ ಅವರು ಬರ್ತಾರೆ. ನಮ್ಮ ಚಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ರವಿ ಅವರು ಕೂಡ ಭಾಗವಹಿಸ್ತಾರೆ. ಮತ್ತು ನಮ್ಮ ಗೋವಿಂದರಾಜು ಅವರು MLC ವಿಧಾನ ಪರಿಷತ್ ಸದಸ್ಯರು ಅವರು ಬರ್ತಾರೆ. ನಮ್ಮ GK ವೆಂಕಟೇಶ್ವರ ಅವರು ಶಾಸಕರು ಅವರು ಕೂಡ ಬರ್ತಾರೆ. ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅಂತ ಕೋರ್ತೇನೆ.